Hello students, welcome to mathematics online classes. ಇವತ್ತಿನ ದಿನ ನಾವು ನೀವು ಹೈಸ್ಕೂಲ್ ನಲ್ಲಿ ಕಲಿತಿರುವ ಕೆಲವೊಂದು ಬೇಸಿಕ್ ಫಂಡಮೆಂಟಲ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ನ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯದಾಗಿ ಪಾಲಿನಾಮಿಯಲ್ ಅಂತ. ಈ ಪಾಲಿನಾಮಿಯಲ್ ನ ಓದೋಕ್ಕಿಂತ ಮುಂಚೆ ಸಮ್ ಬೇಸಿಕ್ ಕಾನ್ಸೆಪ್ಟ್ ನ ಬರ್ತವೆ. ಆ ಬೇಸಿಕ್ ಕಾನ್ಸೆಪ್ಟ್ ನ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ. ಆಪರೇಷನ್ಸ್, ಮ್ಯಾಥಮೆಟಿಕಲ್ ಆಪರೇಷನ್ಸ್. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತಂದ್ರೆ ಸಿಂಬಲ್ಸ್ ಏನಿದಾವೆ ನೋಡಿ. ಅಡಿಷನ್, ಸಬ್ಸ್ಟ್ರಾಕ್ಷನ್, okay, multiplication and division. These are the called mathematical operations. Okay, ಈ mathematical operation ಆದ ನಂತರ ಸೆಕೆಂಡ್ ಒನ್ ಬರುತ್ತೆ ವೇರಿಯೇಬಲ್ಸ್ ಅಂತ. ವೇರಿಯೇಬಲ್ಸ್ ಅಂತಂದ್ರೆ ಚರಾಕ್ಷರಗಳು ಅಂತ ಕರಿತೀವಿ. ಈ ವೇರಿಯೇಬಲ್ಸ್ ನ ಎಕ್ಸ್, ವೈ, ಝಡ್ ಇಷ್ಟೇ ಅಲ್ಲ, ಟಿ, ಯು, ವಿ, ಆರ್ ಎಕ್ಸೆಟ್ರಾ ಈ ತರ ರೀಪ್ರೆಸೆಂಟ್ ಮಾಡ್ತೀವಿ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ವೇರಿಯೇಬಲ್ಸ್ ನ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ, ಏರಿಯಾ ಆಫ್ ಎ ಸರ್ಕಲ್ ಏನಿದೆ ಹೇಳಿ, ವೃತ್ತದ ವಿಸ್ತೀರ್ಣ. ಎ ಈಸ್ ಈಕ್ವಲ್ಸ್ ಟು ಪೈ ಇಂಟು ಆರ್ ಸ್ಕ್ವೇರ್ ಅಂತಿದೆ. ಇಲ್ಲಿ ಎ ಅನ್ನೋದು ಏರಿಯಾ ಈಕ್ವಲ್ ಟು ಪೈ, ಇದರ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 22 ಡಿವೈಡೆಡ್ ಬೈ 7 ಅಂತ ಗೊತ್ತಿದೆ. ಆಮೇಲೆ ಆರ್ ಸ್ಕ್ವೇರ್, ಆರ್ ಸ್ಕ್ವೇರ್ ಮೀನ್ಸ್ ರೇಡಿಯಸ್ ಸ್ಕ್ವೇರ್. ಇದು ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇಲ್ಲಿ ಆರ್ ಸ್ಕ್ವೇರ್ ಅಂತಂದ್ರೆ ಆರ್ ಅಂದ್ರೆ ರೇಡಿಯಸ್, ರೇಡಿಯಸ್ ಆಫ್ ದಿ ಸರ್ಕಲ್. ಇವಾಗ ನೋಡಿ, ಒಂದು ಸರ್ಕಲ್ ನ ಇಲ್ಲಿ ನಾ ಡ್ರಾ ಮಾಡಿದ್ದೀನಿ. ಈ ಸರ್ಕಲ್ ರೇಡಿಯಸ್ ಎಷ್ಟಿರಬಹುದು? ಒಂದು 5 ಸೆಂಟಿಮೀಟರ್ ಇರಬಹುದು. ನೆಕ್ಸ್ಟ್ ಇನ್ನ ಒಂದು ಸರ್ಕಲ್, ಈ ಸರ್ಕಲ್ ಒಂದು 10 ಸೆಂಟಿಮೀಟರ್ ಇರಬಹುದು. ಅಂದ್ರೆ ಸರ್ಕಲ್ ಟು ಸರ್ಕಲ್ ಏನಾಗ್ತಾ ಇದೆ? ರೇಡಿಯಸ್ ಚೇಂಜ್ ಆಗ್ತಾ ಇದೆ. ಹಾಗೆ ಈ ಸರ್ಕಲ್, ಈ ಫಸ್ಟ್ ಸರ್ಕಲ್ ಏರಿಯಾ ಫೈಂಡ್ ಔಟ್ ಮಾಡುವಾಗ ಏರಿಯಾ ಏನಿದೆ? ಪೈ ಆರ್ ಸ್ಕ್ವೇರ್ ಇದೆ. ಪೈ ಅನ್ನೋದು ಫಿಕ್ಸ್ಡ್ ಕಾನ್ಸ್ಟೆಂಟ್. ಎಲ್ಲಿ ಈ ಫಸ್ಟ್ ಸರ್ಕಲ್ ಮತ್ತೆ ಸೆಕೆಂಡ್ ಸರ್ಕಲ್ ನಲ್ಲಿ ಪೈ ವ್ಯಾಲ್ಯೂನ ಚೇಂಜ್ ಆಗೋದೇ ಇಲ್ಲ. ಓನ್ಲಿ ಏನ್ ಚೇಂಜ್ ಆಗ್ತಾ ಇದೆ? ರೇಡಿಯಸ್ ಚೇಂಜ್ ಆಗ್ತಾ ಇದೆ. ಅಂದ್ರೆ ಸರ್ಕಲ್ ಟು ಸರ್ಕಲ್ ರೇಡಿಯಸ್ ಏನಾಗ್ತದೆ? ಚೇಂಜ್ ಆಗ್ತದೆ. ಈ ಚೇಂಜ್ ಅನ್ನ ಕ್ವಾಂಟಿಟಿಗೆ ನಾವು ಏನಂತ ಕರಿತೀವಿ? ವೇರಿಯೇಬಲ್ಸ್ ಅಂತ ಕರಿತೀವಿ. ಸರ್, ಪೈ ಇಂಟು ಆರ್ ಸ್ಕ್ವೇರ್ ಅಂತಿದೆ. ಈ ಆರ್ ವ್ಯಾಲ್ಯೂ, ರೇಡಿಯಸ್ ವ್ಯಾಲ್ಯೂ ಚೇಂಜ್ ಆದಂಗ ಏರಿಯಾ ಚೇಂಜ್ ಆಗ್ತದಲ್ಲ ಸರ್? ಫಸ್ಟ್ ಸರ್ಕಲ್ ಏರಿಯಾ ಒಂದು ಸಮ್ ಕ್ವಾಂಟಿಟಿ ಬರ್ಬೋದು. ಸೆಕೆಂಡ್ ಸರ್ಕಲ್ ಏರಿಯಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬರ್ಬೋದು. ಓಕೆ, ಅವಾಗ ಏರಿಯಾನು ಏನಾಯ್ತು? ಚೇಂಜ್ ಆಗಿದೆ. ಏರಿಯಾನು ಚೇಂಜ್ ಆಗಿದೆ ಅಂತಂದ್ರೆ ಏರಿಯಾ ಇಸ್ ಆಲ್ಸೋ ವೇರಿಯಬಲ್ ಅಲ್ಲ ಸರ್ ಅಂತ ಕ್ವಶನ್ ಕೇಳಿದ್ರೆ, ಎಸ್ ಅಫ್ ಕೋರ್ಸ್ ಏರಿಯಾ ಇಸ್ ಆಲ್ಸೋ ವೇರಿಯಬಲ್. ಇಲ್ಲಿ ವೇರಿಯಬಲ್ಸ್ ನಲ್ಲಿ 2 ಟೈಪ್ಸ್ ಬರ್ತವೆ. ಎಷ್ಟು ಟೈಪ್ಸ್? ಅಲ್ಲಿ 2 ಟೈಪ್ಸ್. ಫಸ್ಟ್ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್. ಓಕೆ, ಸೆಕೆಂಡ್ ಒನ್ ಡಿಪೆಂಡೆಂಟ್ ವೇರಿಯಬಲ್.
ಅಂದ್ರೆ ನೋಡಿ, ಆಸ್ ರೇಡಿಯಸ್ ಚೇಂಜಸ್ ಏರಿಯಾ ಈಸ್ ಆಲ್ಸೋ ಚೇಂಜಸ್. ಅಂದ್ರೆ ಏರಿಯಾ ಯಾವಾಗ ಚೇಂಜ್ ಆಗ್ತಾ ಇದೆ? ರೇಡಿಯಸ್ ಚೇಂಜ್ ಆದ್ರೇನೆ ಏರಿಯಾ ಚೇಂಜ್ ಆಗ್ತಾ ಇದೆ. ಈ ಏರಿಯಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಇದೆ? ರೇಡಿಯಸ್ ಮೇಲೆ ಡಿಪೆಂಡ್ ಇದೆ. ಎಸ್, ವೆರಿ ಗುಡ್. ಅಂದ್ರೆ ರೇಡಿಯಸ್ ಮೇಲೆ ಡಿಪೆಂಡ್ ಇದೆ ಅಂತಂದ್ರೆ ರೇಡಿಯಸ್ ಏನಾಯ್ತು? ಇಂಡಿಪೆಂಡೆಂಟ್ ಇದೆ. ರೇಡಿಯಸ್ ಏನಿದೆ? ಇಂಡಿಪೆಂಡೆಂಟ್. ಈ ಏರಿಯಾ ಅನ್ನೋದು ರೇಡಿಯಸ್ ಮೇಲೆ ಡಿಪೆಂಡ್ ಇದೆ ಅಂತಂದ್ರೆ ಇದು ಡಿಪೆಂಡೆಂಟ್. ಯಾಕಂದ್ರೆ ರೇಡಿಯಸ್ ಚೇಂಜ್ ಆದ ಬಳಿಕೆ ಏರಿಯಾ ಚೇಂಜ್ ಆಗುತ್ತೆ. A is depending on R. That's why A is called a dependent variable. R is called independent variable. Yes. ಇಲ್ಲಿ ನೆಕ್ಸ್ಟ್ ಅದಾದ ನಂತರ ಪೈ ಅನ್ನೋದಿದೆ. ಪೈ ವ್ಯಾಲ್ಯೂ ನ ಹೇಳಿದೆ, ನಿಮ್ಗೆ ಆಲ್ರೆಡಿ ಗೊತ್ತು ಕೂಡ. ಪೈ ಈಸ್ ಈಕ್ವಲ್ಸ್ ಟು ಅಪ್ರಾಕ್ಸಿಮೇಟ್ಲಿ ಏನಂತ ಬರೀತೀವಿ? 22 ಡಿವೈಡೆಡ್ ಬೈ 7 ಅಂತ ಬರೀತೀವಿ. ಎಸ್, ಈ 22 ಡಿವೈಡೆಡ್ ಬೈ 7 ಈ ಫಸ್ಟ್ ಸರ್ಕಲ್ ಪೈನು 22 ಡಿವೈಡೆಡ್ ಬೈ 7, ಸೆಕೆಂಡ್ ಸರ್ಕಲ್ ಪೈ 22 ಡಿವೈಡೆಡ್ ಬೈ 7, ಗುಲ್ಬರ್ಗಾದಲ್ಲೂ ಪೈ ವ್ಯಾಲ್ಯೂ 22 ಡಿವೈಡೆಡ್ ಬೈ 7, ಮತ್ತೆ ಬೇರೆ ಎಲ್ಲೇ ಹೋದ್ರು ಪೈ ವ್ಯಾಲ್ಯೂ 22 ಡಿವೈಡೆಡ್ ಬೈ 7. ಅಂದ್ರೆ ಪೈ ಈಸ್ ಅ ಫಿಕ್ಸ್ಡ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂತ ಕರಿತೀವಿ, ಕಾನ್ಸ್ಟೆಂಟ್ ನಂಬರ್ಸ್. ಓಕೆ, ಇದು ಒಂದಾಯ್ತು. ನೆಕ್ಸ್ಟ್ ಇದರ ಜೊತೆಗೆ ಈ ವೇರಿಯಬಲ್ ಕಾನ್ಸೆಪ್ಟ್ ನಲ್ಲಿ ಇನ್ನೊಂದು ಡಿಸ್ಕಸ್ ಮಾಡ್ತೀನಿ ನೋಡಿ. ಇಲ್ಲಿ ಆರ್ ಸ್ಕ್ವೇರ್ ಅನ್ನೋದು ವೇರಿಯಬಲ್. ಈ ವೇರಿಯಬಲ್ ಕೋಯಿಫಿಷಿಯಂಟ್ ಸಹ ಗುಣಕ ಅದರದ ಜೊತೆ ಕಂಬೈನ್ಡ್ ಆಗಿ ಮಲ್ಟಿಪ್ಲೈ ಆಗಿದ್ದು ಏನಂತ ಕರಿತೀವಿ? ಸಹ ಗುಣಕ. ಆರ್ ಸ್ಕ್ವೇರ್ ನ ಸಹ ಗುಣಕ ಏನಿದೆ? ಪೈ. ಈ ಪೈಗೆ ಏನಂತ ಕರಿತೀವಿ? ಕೋಯಿಫಿಷಿಯಂಟ್ ಆಫ್ ಆರ್ ಸ್ಕ್ವೇರ್ ಅಂತ ಕರಿತೀವಿ. ಏನ್ ಹೇಳಿ? ಎಸ್, ಕೋಯಿಫಿಷಿಯಂಟ್ ಆಫ್ ಆರ್ ಸ್ಕ್ವೇರ್. ಓಕೆ, ಐ ಥಿಂಕ್ ವೇರಿಯಬಲ್ಸ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದ್ದೀನಿ. ವೇರಿಯಬಲ್ಸ್ ನಲ್ಲಿ ಎಷ್ಟು ಟೈಪ್ಸ್ ಹೇಳಿ? 2 ಟೈಪ್ಸ್. ಒನ್ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್, ಅನದರ್ ಒನ್ ಈಸ್ ಡಿಪೆಂಡೆಂಟ್ ವೇರಿಯಬಲ್. ಓಕೆ, ನೆಕ್ಸ್ಟ್ ಇದಾದ ನಂತರ ನಂಬರ್ಸ್ ಅಂತ ಬರ್ತವೆ. ಏನ್ ಹೇಳಿ? ನಂಬರ್ಸ್. ನಂಬರ್ಸ್ ಬಗ್ಗೆನೂ ಗೊತ್ತು, ಸಂಖ್ಯಾ ಪದ್ಧತಿ. ನಿಮ್ಗೆ ಇಲ್ಲಿ ಟೈಪ್ಸ್ ಆಫ್ ನಂಬರ್ಸ್ ಇನ್ನೊಂದು ಕ್ಲಾಸ್ ನಲ್ಲಿ ನಾ ಡಿಸ್ಕಸ್ ಮಾಡಿ. ಎಕ್ಸ್ಪ್ರೆಷನ್ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇದ್ದೀವಿ. ಏನ್ ಹೇಳಿ? ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ ನ ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ಜಾಸ್ತಿ ಏನಂತ ಕರಿತೀವಿ ಅಂತಂದ್ರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಅಥವಾ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತಾನು ಕರಿತೀವಿ. ಎಕ್ಸ್ಪ್ರೆಷನ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಮತ್ತೆ ಇನ್ನ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದ್ರೆ ಏನು ನೋಡಿ? ದ ಕಾಂಬಿನೇಷನ್ ಆಫ್ some numbers some numbers, some mathematical operations and some variables. Is called expression. An expression. ಅಂದ್ರೆ ನೋಡಿ, ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇರಬೇಕು ಅಂತಂದ್ರೆ ಅದರ ಒಳಗಡೆ ಏನೇನು ಇರಬೇಕು ಅನ್ನೋದು ನೋಡಿ. Some numbers, yes. Some mathematical operations. Mathematical operations ಅಂದ್ರೆ ಯಾವ ಅಂತ ಹೇಳಿದೀನಿ. ನಂಬರ್ಸ್ ಅಂತ ಅಂದ್ರೆ ನಿಮಗೆ ಗೊತ್ತು. Some variables, variables ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಓಕೆ, ಈ ನಂಬರ್ಸ್, ಆಪರೇಷನ್ಸ್, ವೇರಿಯೇಬಲ್ಸ್ ಕಂಬೈನ್ಡ್ ಆಗಿ ಏನ್ ಫಾರ್ಮ್ ಆಗುತ್ತೆ? ಎಕ್ಸ್ಪ್ರೆಷನ್ ನ ಫಾರ್ಮ್ ಆಗುತ್ತೆ. ಈ ಎಕ್ಸ್ಪ್ರೆಷನ್ ನ ಏನೇನಂತ ಕರಿತೀವಿ? ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತಾನು ಕರಿತೀವಿ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತಾನು ಕರಿತೀವಿ. ಓಕೆ, ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ,
2x plus 3 ಅಂತ ಬರಿತಾ ಇದ್ದೀನಿ. 2x plus 3, ಎಸ್ 2x plus 3 ಚೆಕ್ ಮಾಡಿ. ಇಲ್ಲಿ ನಂಬರ್ಸ್ ಇರಬೇಕು, ಓಕೆ ನಂಬರ್ ಇದೆ. ಆಮೇಲೆ ವೇರಿಯಬಲ್ ಇರಬೇಕು, ವೇರಿಯಬಲ್ ಇದೆ, ನಂಬರು ಇದೆ. ಮ್ಯಾಥಮೆಟಿಕಲ್ ಆಪರೇಷನ್ಸ್, ಸಮ್ ಮ್ಯಾಥಮೆಟಿಕಲ್, ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇರಬೇಕು, ಓಕೆ ಇದಾವೆ. ಈ ಮೂರು ಕಾನ್ಸೆಪ್ಟ್ ನ ಕಂಬೈನ್ಡ್ ಆಗಿ ಒಂದು ಎಕ್ಸ್ಪ್ರೆಷನ್ ಜನರೇಟ್ ಆಗಿದೆ, ಓಕೆ. ಸೆಕೆಂಡ್ ನೋಡಿ, ಓನ್ಲಿ 2 ಅಂತ ಬರಿತಾ ಇದ್ದೀನಿ. ದಿಸ್ 2 ಈಸ್ ಆಲ್ಸೋ ವಾಟ್ ಎಕ್ಸ್ಪ್ರೆಷನ್. ಹೌ? ಈ 2 ನ ಈ ತರ ಬರೀಬಹುದು ನೋಡಿ. 2 into x to the power 0 ಅಂತ ಬರೀತಿದ್ದೀನಿ, ಮತ್ತೆ ಪ್ಲಸ್ ಆಫ್ 0 ಅಂತ ಬರಿತಾ ಇದ್ದೀನಿ. ನೋಡಿ ಫಸ್ಟ್ x ಅನ್ನೋದು ಒಂದು ವೇರಿಯೇಬಲ್, ವೇರಿಯೇಬಲ್ ಪವರ್ 0 ಅಂತಿದೆ. ವೇರಿಯೇಬಲ್ ಪವರ್ ಏನಿದೆ 0. ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತು, ಎನಿ ನಂಬರ್ ಆರ್ ಎನಿಥಿಂಗ್ ಟು ದಿ ಪವರ್ 0 ಈಸ್ ಆಲ್ವೇಸ್ 1 ಅಂತ. ಪ್ರೊವೈಡೆಡ್ ಆ ಎನಿಥಿಂಗ್ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಮೀನಿಂಗ್ ನೋಡಿ, ಎನಿ ನಂಬರ್ ಟು ದಿ ಪವರ್ 0 ಅಂತಂದ್ರೆ 1. ಈ ಎನಿ ನಂಬರ್ ಅಂತಂದ್ರೆ ಎನಿ ನಂಬರ್ 0 ಆಗಿರಬಾರ್ದು. ಎನಿ ನಂಬರ್ ಏನಾಗಿರ್ಬಾರ್ದು ಹೇಳಿ, 0 ಆಗಿರಬಾರ್ದು. 0 ಟು ದಿ ಪವರ್ 0 ಏನಾಗಿರುತ್ತೆ ಸರ್ ಇದು ಅಂತಂದ್ರೆ ಇದ್ರ ವ್ಯಾಲ್ಯೂ ಏನ್ ಸರ್? ಇದಕ್ಕೆ ಸ್ಪೆಷಲ್ ಆಗಿ ಫಸ್ಟ್ PU ನಲ್ಲಿ ಲಿಮಿಟ್ಸ್ ಅಂತ ಟಾಪಿಕ್ ಇದೆ. ಅದರಲ್ಲಿ ನೀವು ಇಂಡಿಟರ್ಮಿನೆಂಟ್ ಫಾರ್ಮ್ಸ್ ಅಂತ ಬರ್ತವೆ, ನೀವು ಅಲ್ಲಿ ಸ್ಟಡಿ ಮಾಡ್ತೀರಿ, ಓಕೆ. ಅಂದ್ರೆ ಈಗ x ಟು ದಿ ಪವರ್ 0 ನ 1 ಆಗ್ಬೇಕು ಅಂತಂದ್ರೆ x ಈಸ್ ನಾಟ್ ಈಕ್ವಲ್ ಟು ವಾಟ್ 0. ಎನಿ ನಂಬರ್ ಟು ದಿ ಪವರ್ 0 ಈಸ್ 1 ಆಗ್ಬೇಕು, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು ಅಂತಂದ್ರೆ x ಈಸ್ ನಾಟ್ ಈಕ್ವಲ್ ಟು 0, ಓಕೆ ರೈಟ್. ಈ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದನ್ನ ಚೆಕ್ ಮಾಡಿ ಎಕ್ಸ್ಪ್ರೆಷನ್ ಆಗುತ್ತೋ ಇಲ್ಲ ಅಂತ. ನಂಬರ್ ಇದೆ, ವೇರಿಯಬಲ್ ಇದೆ, ಒಂದು ಆಪರೇಷನ್ ಇದೆ, ಮುಗಿದು. ಇಲ್ಲಿನೂ ನಂಬರ್ ಇದೆ, 0 ಇಸ್ ಆಲ್ಸೋ ನಂಬರ್, ಓಕೆ. ದಿಸ್ ಇಸ್ ದ ಎಕ್ಸ್ಪ್ರೆಷನ್, ಓಕೆ. ಥರ್ಡ್, x by y ಪ್ಲಸ್ 5 ಅಂತ ಬರಿತಾ ಇದ್ದೀನಿ, ಮೈನಸ್ 6x ಸ್ಕ್ವೇರ್ ಅಂತ ಬರ್ತಿದ್ದೀನಿ. ನೋಡಿ, x by y ಪ್ಲಸ್ 5 ಮೈನಸ್ 6x ಸ್ಕ್ವೇರ್ ಅಂತಿದೆ. x by y ವೇರಿಯಬಲ್ಸ್ ಇದಾವೆ, 5 ನಂಬರ್ ಇದೆ, ಆಪರೇಷನ್ಸ್ ಇದಾವೆ, ವೇರಿಯಬಲ್ ಇದೆ, ನಂಬರ್ ಇದೆ, ಅಂದ್ರೆ ಏನಾಯ್ತು ಹೇಳಿ, ಎಕ್ಸ್ಪ್ರೆಷನ್ ಆಯ್ತು, ಓಕೆ ಅಫ್ಕೋರ್ಸ್, ಓಕೆ. ನೆಕ್ಸ್ಟ್ ನಾನು ನಿಮಗೆ ಕೋಎಫಿಷಿಯಂಟ್ಸ್ ಬಗ್ಗೆ ಹೇಳಿದ್ದೆ. ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಏನಿದೆ ನೋಡಿ 6, ಸಹ ಗುಣಕ, ಓಕೆ. ಇಲ್ಲಿ ಎಕ್ಸ್ ಬೈ ವೈ ಇದೆ, ಎಕ್ಸ್ ಬೈ ವೈ ನ ಕೋಎಫಿಷಿಯಂಟ್ ಇಲ್ಲಿ ಏನು ಇಲ್ಲ ಅಂತಂದ್ರೆ ಏನಂತ ಬರೀಬಹುದು ಹೇಳಿ, 1 ಅಂತ ಬರೀಬಹುದು. 1 is the coefficient of x by y. Yes. ಈ ಎಕ್ಸ್ಪ್ರೆಷನ್ ನ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ನಾನು ಈಕ್ವೇಶನ್ ಗೆ ಹೋಗ್ತೀನಿ, ಓಕೆನಾ? ಓಕೆ, ಈಕ್ವೇಶನ್. ಓಕೆ ನೋಡಿ, ನಿಮ್ಗೆ ಎಕ್ಸ್ಪ್ರೆಷನ್ ಬಗ್ಗೆ ಗೊತ್ತಾಗಿದೆ. ಇಲ್ಲಿ ಸಿಂಪಲ್ ಆಗಿ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಈಕ್ವೇಶನ್ ನ ಎರಡು ಎಕ್ಸ್ಪ್ರೆಷನ್ ನೋಡಿ, ಮೇನ್ ಫಸ್ಟ್ ಪಾಯಿಂಟ್ ಈಕ್ವೇಶನ್ ನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಜನರಲ್ ಆಗಿ, ಓಕೆ. ಎರಡು ಎಕ್ಸ್ಪ್ರೆಷನ್ ನ ಈಕ್ವೇಟ್ ಮಾಡಿದ್ರೆ ಈಕ್ವೇಶನ್ ಅಂತ ಕರಿತೀವಿ. ಇಲ್ಲ ಸಿಂಪಲ್ ಆಗಿ ಹೇಳ್ಬೇಕು, ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ an expression, which expression? Mathematical expression. A mathematical expression containing equal sign is called a, yes, very good, equation. A mathematical expression contain equal sign is called equation. Yes. Examples na ಹೇಳೋದಾದ್ರೆ
5x minus 3 is equals to 0. ಇದು ಒಂದು ಎಕ್ಸ್ಪ್ರೆಷನ್ ಇದೆ, ಒಳಗಡೆ ಈಕ್ವಲ್ ಸೈನ್ ಇದೆ, is equals to what ಐತೆ 0. ಸೆಕೆಂಡ್ 6x minus 5y thus equals to 0. 6x minus 5y is an expression containing equal sign is called a equation. Third one, 7 minus 5x square is equals to 3x ಅಂತ ಬರೆದಿದ್ದೀವಿ. ಇಲ್ಲಿ equal to 0 ನ ಡೆಫಿನೇಷನ್ ಅಲ್ಲಿ equal to 0 ಇದ್ರೆ ಈಕ್ವೇಶನ್ ಅಂತ ಹೇಳಿಲ್ಲ. ಎರಡು ಎಕ್ಸ್ಪ್ರೆಷನ್ ನೋಡಿ, ಫಸ್ಟ್ 5x minus 3 is a expression, 0 is also expression. 0 ನ ಎಕ್ಸ್ಪ್ರೆಷನ್ ಹೆಂಗಂತ ಕರಿಬಹುದು, 0 is equals to 0 into x to the power 0 plus 0 ಅಂತ ಬರೀಬಹುದು. ಇಲ್ಲಿ ನಂಬರ್ಸ್ ಇದಾವೆ, ಮ್ಯಾಥಮೆಟಿಕಲ್ ಆಪರೇಷನ್ ಇದೆ, ವೇರಿಯಬಲ್ ಇದೆ. ಅಫ್ಕೋರ್ಸ್ ಇಟ್ ಈಸ್ ವಾಟ್ ಎಕ್ಸ್ಪ್ರೆಷನ್. ಎಸ್, ಎರಡು ಎಕ್ಸ್ಪ್ರೆಷನ್ ನಾ ಏನ್ ಮಾಡ್ತಾ ಇದ್ದೀನಿ, ಇಕ್ವೇಟ್ ಮಾಡ್ತಾ ಇದ್ದೀನಿ. ಇಕ್ವೇಟ್ ಮೀನ್ಸ್ ಈಕ್ವಲ್ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಕ್ವೇಶನ್ ಅಂತ ಹೇಳ್ಬಹುದು. ಓಕೆ, ಇಲ್ಲಿ ಫಸ್ಟ್ ಟರ್ಮ್ ನಲ್ಲಿ ಇರೋದು ಏನಿದೆ, ಎಕ್ಸ್ಪ್ರೆಷನ್ ಇದೆ. ಇಲ್ಲಿ 3x ಇದೆ ನೋಡಿ, ಇದನ್ನು ಎಕ್ಸ್ಪ್ರೆಷನ್. ಎರಡು ಎಕ್ಸ್ಪ್ರೆಷನ್ ನ ಇಕ್ವೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನ್ ಹೇಳ್ಬಹುದು ಹೇಳಿ, ಇಕ್ವೇಶನ್ ಅಂತ ಹೇಳ್ಬಹುದು. ಓಕೆ, ನೆಕ್ಸ್ಟ್ ನಿಮ್ಗೆ ಏನೊಂದು ಕಾನ್ಸೆಪ್ಟ್, ಒಂದು ಸಿಂಪಲ್ ಕಾನ್ಸೆಪ್ಟ್ ಬರುತ್ತೆ, ಟರ್ಮ್ಸ್ ಅಂತ. ನೋಡಿ, ಟರ್ಮ್ಸ್ ಅಂದ್ರೆ ಪದಗಳು ಅಂತ. ಏನ್ ಹೇಳಿ, ಪದಗಳು. ಈ ಫಸ್ಟ್ ಈಕ್ವೇಶನ್ ನಲ್ಲಿ ಎಷ್ಟು ಟರ್ಮ್ಸ್ ಇದಾವೆ ನೋಡಿ. ಇಲ್ಲಿ ಟರ್ಮ್ಸ್ ಗಳು ಕೌಂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಸೈನ್ ನೋಡ್ಬೇಕು, ಮಲ್ಟಿಪ್ಲಿಕೇಶನ್ ಡಿವಿಷನ್ ಕಾನ್ಸೆಪ್ಟ್ ಬೇಡ. ಈ ಫಸ್ಟ್ 5x ಇದು ಇಂಟು 5 ಇಂಟು x ಇದೆ, ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಅನ್ನ ಟರ್ಮ್ ಕೂಡಿ ಟೋಟಲ್ ಇದಿಷ್ಟು ಕೂಡಿ ಒಂದು ಟರ್ಮ್ ಆಯಿತು. ಸೆಕೆಂಡ್ ಇಲ್ಲಿ 3 ಇದೆ ನೋಡಿ, ಈ 3 ಅನ್ನೋದು ಸೆಕೆಂಡ್ ಟರ್ಮ್. ಟೋಟಲಿ ಫಸ್ಟ್ ಈಕ್ವೇಶನ್ ಅಲ್ಲಿ ಎಷ್ಟು ಟರ್ಮ್ಸ್ ಇದಾವೆ, 2 ಟರ್ಮ್ಸ್ ಇದಾವೆ. 6 into x ಇದಿಷ್ಟು ಕೂಡಿ ಒಂದು ಟರ್ಮ್, 5 into y ಸೆಕೆಂಡ್ ಟರ್ಮ್. ಟೋಟಲ್ ಹಿಯರ್ is also 2 terms. ಓಕೆ, 7 is ಫಸ್ಟ್ ಟರ್ಮ್, 5x square is ಸೆಕೆಂಡ್ ಟರ್ಮ್, ಇಲ್ಲಿ 3x ಇದೆ, ಇದು ಥರ್ಡ್ ಟರ್ಮ್ ಅಂತ ಆಯ್ತು. ಟೋಟಲ್ ಎಷ್ಟು ಟರ್ಮ್ಸ್ ಇದಾವೆ, 3 ಟರ್ಮ್ಸ್ ಇದಾವೆ. ಈ ಈಕ್ವೇಶನ್ ನ, ಈ ಥರ್ಡ್ ಈಕ್ವೇಶನ್ ನ ನಾವು ಈ ತರನು ಬರೀಬಹುದು, 7 minus 5x square is equals to 3x. ಈ 3x ಯಾವ ಸೈಡ್ ಇದೆ ಹೇಳಿ, ರೈಟ್ ಹ್ಯಾಂಡ್ ಸೈಡ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಇರೋ ಕ್ವಾಂಟಿಟಿನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ ಬಂದ್ರೆ ಪಾಸಿಟಿವ್ ಇದ್ದದ್ದು ಏನಾಗುತ್ತೆ, ಓನ್ಲಿ ಸೈನ್ ಚೇಂಜ್ ಆಗುತ್ತೆ. ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗುತ್ತೆ. ಇಲ್ಲಿ ಸೈನ್ ಯಾವುದೇ ತರದ ಸೈನ್ ಇಲ್ಲ ಅಂತಂದ್ರೆ ಏನಿದೆ ಅಂತ ತಿಳ್ಕೋಬೇಕು, ಪ್ಲಸ್ ಇದೆ. ಪ್ಲಸ್ 3x ಬಿಕಮ್ minus 3x. This equal to what? 0. ಇದು ಒಂದು ಈಕ್ವೇಶನ್, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಸೇಮ್ ಆಸ್ ಇಟ್ ಈಸ್. ಓಕೆನಾ? ಟರ್ಮ್ಸ್ ಬಗ್ಗೆನೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನಾವು ಪಾಲಿನಾಮಿಯಲ್ ನ ಸ್ಟಡಿ ಮಾಡೋಣ. ಎಷ್ಟು ಬೇಸಿಕ್ ಕಾನ್ಸೆಪ್ಟ್ ನ ಗೊತ್ತಿರಬೇಕು ನಿಮಗೆ, ಯಾವುದಕ್ಕೆ, ಪಾಲಿನಾಮಿಯಲ್ ನ ಓದಬೇಕು ಅಂತಂದ್ರೆ. ಓಕೆ, ನೆಕ್ಸ್ಟ್ ಪಾಲಿನಾಮಿಯಲ್ ಓದೋಣ. ಪಾಲಿನಾಮಿಯಲ್ ಅಂದ್ರೆ ಏನು? ನಿಮ್ಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬಗ್ಗೆ ಗೊತ್ತಿದೆ. ಓಕೆ, ಆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಒಳಗಡೆ ಕೆಲವೊಂದು ಕಾನ್ಸ್ಟಂಟ್ ಕೋಎಫಿಷಿಯಂಟ್ಸ್ ಮತ್ತೆ ನಾನ್ ನೆಗೆಟಿವ್ ಇಂಟಿಗ್ರಲ್ ಪವರ್ ಆಫ್ ವೇರಿಯೇಬಲ್ಸ್ ಇತ್ತು ಅಂತಂದ್ರೆ ಆ ಎಕ್ಸ್ಪ್ರೆಷನ್ಗೆ ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಆ ಮ್ಯಾಥಮೆಟಿಕಲ್ expression consists of constant coefficients and
non-negative integral power of variable is called polynomial. ನೋಡಿ, ಎಕ್ಸ್ಪ್ರೆಷನ್ ಇರಬೇಕು, ಆ ಎಕ್ಸ್ಪ್ರೆಷನ್ ಒಳಗಡೆ ಕಾನ್ಸ್ಟಂಟ್ ಕೋಎಫಿಷಿಯೆಂಟ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಅಂಡ್ ನಾನ್ ನೆಗೆಟಿವ್ ಇಂಟಿಗ್ರಲ್ ಪವರ್ ಆಫ್ ವೇರಿಯೇಬಲ್ಸ್. ಇಲ್ಲಿ ವರ್ಡ್ ಕೇರ್ಫುಲ್ ಆಗಿ ನೋಡಿ, ನಾನ್ ನೆಗೆಟಿವ್ ಅನ್ನೋದು. ನಾನ್ ನೆಗೆಟಿವ್, ನಾನ್ ನೆಗೆಟಿವ್. ನೆಗೆಟಿವ್ ಅಂತಂದ್ರೆ ಋಣ ಸಂಖ್ಯೆಗಳು, ಪಾಸಿಟಿವ್ ಧನ ಸಂಖ್ಯೆಗಳು. ನಾನ್ ನೆಗೆಟಿವ್, ನೆಗೆಟಿವ್ ಇರಲಾರ್ದು. ಇಂಟಿಗ್ರಲ್ ಅಂತಂದ್ರೆ ಪೂರ್ಣಾಂಕಗಳು ಅಂತ ಓದಿದ್ರಿ. ಇಂಟಿಗ್ರಲ್ಸ್ ಇರಬೇಕು. ಅಂದ್ರೆ ಇವಾಗ ಇಂಟಿಗ್ರಲ್ ಅಂದ್ರೆ ನೋಡಿ 2/3 ಈ ತರ ಫ್ರಾಕ್ಷನ್ ಭಿನ್ನ ರಾಶಿಯಲ್ಲಿ ಇರಬಾರ್ದು. ಈಗ ನೋಡಿ 2 ಇದೆ, ಈ 2/3 ಇಸ್ ನಾಟ್ ಅ ಇಂಟಿಗ್ರಲ್. 2, 3, 4 ಈ ತರ ಫುಲ್ ನಂಬರ್ ಇರಬೇಕು. ಅದಕ್ಕೆ ಏನಂತ ಕರಿತೀವಿ? ಇಂಟಿಗ್ರಲ್ ಅಂತ ಕರಿತೀವಿ. ಓಕೆ, ಇವಾಗ ಈ ಪಾಲಿನಾಮಿಯಲ್ಸ್, ಈ ಪಾಲಿನಾಮಿಯಲ್ ಡೆಫಿನೇಷನ್ ಏನ್ ಬರ್ದಿದ್ದೀನಿ, ಇದು ಸ್ಟ್ಯಾಂಡರ್ಡ್ ಅಲ್ಲ. ಯಾವುದೇ ಎಕ್ಸ್ಪ್ರೆಷನ್ ನ ಪಾಲಿನಾಮಿಯಲ್ ಇದೇನೋ ಅಥವಾ ಇಲ್ಲೋ ಚೆಕ್ ಮಾಡಬೇಕಾದ್ರೆ ಈ ಡೆಫಿನೇಷನ್ ನ ಇಟ್ಕೊಂಡು ನೀವು ಚೆಕ್ ಮಾಡಬಹುದು. ಎಕ್ಸ್ಪ್ರೆಷನ್ ಒಳಗಡೆ ಕಾನ್ಸ್ಟಂಟ್ ಕೋಎಫಿಷಿಯೆಂಟ್ಸ್ ಇರಬೇಕು, ಮತ್ತೆ ನಾನ್ ನೆಗೆಟಿವ್ ಇಂಟಿಗ್ರಲ್ ಪವರ್ ಆಫ್ ವೇರಿಯಬಲ್ ಇರಬೇಕು. ಈ ಕಂಡೀಷನ್ ನ ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ಆ ಎಕ್ಸ್ಪ್ರೆಷನ್ ಗೆ ನಾವು ಏನಂತ ಕರಿತೀವಿ? ಪಾಲಿನಾಮಿಯಲ್ ಅಂತ ಕರಿತೀವಿ. ಕೆಲವೊಂದು ಎಕ್ಸಾಂಪಲ್ ನ ಕೊಡ್ತೀವಿ ನೋಡಿ. 2x plus 3 plus 5 ಅಂತ ಬರ್ತೀವಿ, 5y ಅಂತ ಬರ್ತಿದ್ದೀವಿ. 2x plus 3 plus 5. ಕೇರ್ಫುಲ್ ಆಗಿ ನೋಡಿ, ಇಲ್ಲಿ x ಅನ್ನೋದು ಒಂದು ವೇರಿಯಬಲ್, y ಅನ್ನೋದು ಒಂದು ವೇರಿಯಬಲ್. 2 ವೇರಿಯಬಲ್ಸ್ ಬಂದಿವೆ. 3, 2, 5 ಆರ್ ದಿ ನಂಬರ್ಸ್. ಮತ್ತೆ x ನ ಕೋಎಫಿಷಿಯೆಂಟ್ ಏನಿದೆ? 2 ಇದೆ. y ನ ಕೋಎಫಿಷಿಯೆಂಟ್ ಏನಿದೆ? 5 ಇದೆ. ಕಾನ್ಸ್ಟಂಟ್ ಕೋಎಫಿಷಿಯೆಂಟ್ಸ್ ಹೇಳಿದಾನೆ. ಆಮೇಲೆ ಅಂಡ್ ನಾನ್ ನೆಗೆಟಿವ್ ಇಂಟಿಗ್ರಲ್ ಪವರ್ ಆಫ್ ವೇರಿಯಬಲ್ x ಇದೆ, ಇದರ ಪವರ್ ಏನಿದೆ ನೋಡಿ 1. ಏನಿಲ್ಲ ಅಂದ್ರೆ ಏನಾಗಿರುತ್ತೆ? 1. y ಪವರ್ ಏನಿಲ್ಲ ಅಂದ್ರೆ 1. ಇವೆಲ್ಲಾನು ಏನಿದಾವೆ? ನಾನ್ ನೆಗೆಟಿವ್ ಇಂಟಿಗ್ರಲ್ ಪವರ್ ಆಫ್ ವೇರಿಯಬಲ್ ಇದಾವೆ. x ಪವರ್ ಮತ್ತೆ y ಪವರ್ ಇರ್ತದೆ. ರೈಟ್, ಈ ತರದ ಎಕ್ಸ್ಪ್ರೆಷನ್ ಏನಂತ ಕರಿತೀವಿ? ಪಾಲಿನಾಮಿಯಲ್. ಇದಕ್ಕೆ ಪಾಲಿನಾಮಿಯಲ್ ಆಫ್ ವೇರಿಯಬಲ್ 2 ಅಂತ ಕರಿತೀವಿ. ಪಾಲಿನಾಮಿಯಲ್ ಆಫ್ ವೇರಿಯಬಲ್ 2. ರೈಟ್, ಟರ್ಮ್ಸ್ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಎಷ್ಟು ಟರ್ಮ್ಸ್ ಇದಾವೆ ನೋಡಿ? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ನೋಡಿ. x² plus 5x plus 6 ಅಂತ ಬರ್ತಿದ್ದೀವಿ. ಈ x ಟು ದಿ ಪವರ್ 2 ಇದೆ. 2 ಅಂದ್ರೆ ನಾನ್ ನೆಗೆಟಿವ್ ಇಂಟಿಗ್ರಲ್. ಆಮೇಲೆ 5x, x ನ ಕೋಎಫಿಷಿಯೆಂಟ್ 5 ಇದೆ. ಇಲ್ಲಿ x² ನ ಕೋಎಫಿಷಿಯೆಂಟ್ ಏನಿಲ್ಲ ಅಂದ್ರೆ 1 ಇರುತ್ತೆ. ಆಮೇಲೆ ನಂಬರ್ಸ್ ಇದಾವೆ, ಕಾನ್ಸ್ಟಂಟ್ ಕೋಎಫಿಷಿಯೆಂಟ್ಸ್ ಇದಾವೆ, ನಾನ್ ನೆಗೆಟಿವ್ ಇಂಟಿಗ್ರಲ್ ಪವರ್ ಇದೆ, ವೇರಿಯಬಲ್ ಪವರ್. ಅಂದ್ರೆ ಈ ಎಕ್ಸ್ಪ್ರೆಷನ್ ನ ನಾವು ಏನಂತ ಕರಿಬಹುದು? ಪಾಲಿನಾಮಿಯಲ್ ಅಂತ ಕರಿಬಹುದು. ಓಕೆ, ಇಲ್ಲಿ ನಾ ಏನ್ ಹೇಳಿದೆ ಅಂತಂದ್ರೆ ಪಾಲಿನಾಮಿಯಲ್ ಇನ್ 1 ವೇರಿಯಬಲ್ ಅಥವಾ ಪಾಲಿನಾಮಿಯಲ್ ಇನ್ 2 ವೇರಿಯಬಲ್. ಇಲ್ಲಿ 1 ವೇರಿಯಬಲ್ ಇದೆ, 2 ವೇರಿಯಬಲ್, 3 ವೇರಿಯಬಲ್, 4 ವೇರಿಯಬಲ್, ಹಿಂಗೆ ಮೆನಿ ವೇರಿಯಬಲ್ಸ್ ಪಾಲಿನಾಮಿಯಲ್ಸ್ ಇದಾವೆ. ಬಟ್ ನಿಮಗೆ ಬೇಕಾಗಿರೋದು, ಇಲ್ಲಿ ನಮಗೆ ಪಿಯುಗೆ ಬೇಕಾಗಿರೋದು ಜಾಸ್ತಿ ಪಾಲಿನಾಮಿಯಲ್ ಇನ್ 1 ವೇರಿಯಬಲ್. ಆದ್ರೂ ನಾನು ಪಾಲಿನಾಮಿಯಲ್ ಇನ್ 1 ವೇರಿಯಬಲ್ ಅಥವಾ 2 ವೇರಿಯಬಲ್, 3 ವೇರಿಯಬಲ್, ಮೆನಿ ವೇರಿಯಬಲ್ಸ್ ಕಾನ್ಸೆಪ್ಟ್ ನ ಇಟ್ಕೊಂಡು ಕೆಲವೊಂದು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ನ ಹೇಳ್ತೀನಿ. ಅದಾದ ನಂತರ ಪಾಲಿನಾಮಿಯಲ್ ಇನ್ 1 ವೇರಿಯಬಲ್ ನ ಡಿಸ್ಕಸ್ ಮಾಡೋಣ. ಓಕೆ, ಪಾಲಿನಾಮಿಯಲ್ ಇನ್ ಮೆನಿ ವೇರಿಯಬಲ್ಸ್. ಇಟ್ ಮೇ ಬಿ 1 ಇರಬಹುದು, 2, 3, 4, 5, ಸೋ ಮೆನಿ ಇರಬಹುದು. ಓಕೆ, ಇಲ್ಲಿ ಪಾಲಿನಾಮಿಯಲ್ ನ ಕ್ಲಾಸಿಫಿಕೇಶನ್ ನ ಯಾವ ತರ ಮಾಡಿದೀವಿ ಅನ್ನೋದನ್ನ ನೋಡೋಣ.
ಪಾಲಿನಾಮಿಯಲ್ಸ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಟರ್ಮ್ಸ್. ಇದು ಫಸ್ಟ್ ಕಾನ್ಸೆಪ್ಟ್. ಅಂದ್ರೆ ಪಾಲಿನಾಮಿಯಲ್ಸ್ ನ ನಂಬರ್ ಆಫ್ ಟರ್ಮ್ಸ್ ಗಳ ಆಧಾರದ ಮೇಲೆ ಕ್ಲಾಸಿಫೈನ ಮಾಡಿದ್ದೀವಿ. ಇನ್ನು ಒಂದು ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಅಲ್ಲಿ ಅವುಗಳ ಡಿಗ್ರಿಗಳ ಆಧಾರದ ಮೇಲೆ ಕ್ಲಾಸಿಫೈ ಮಾಡಿದ್ವಿ. ಇಲ್ಲಿ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಓದ್ತಾ ಇಲ್ಲ, ನಾವು ಮೆನಿ ವೇರಿಯಬಲ್ ಅಂತ ಹೇಳ್ತಾ ಇದ್ದೀನಿ. ಇದಾದ ನಂತರ ಒನ್ ವೇರಿಯಬಲ್ ಹೋಗೋಣ. ಈ ಮೆನಿ ವೇರಿಯಬಲ್ ನಲ್ಲಿ ಪಾಲಿನಾಮಿಯಲ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಟರ್ಮ್ಸ್ ಅನ್ನ ಕಾನ್ಸೆಪ್ಟ್ ಬರುತ್ತೆ. ಈ ನಂಬರ್ ಆಫ್ ಟರ್ಮ್ಸ್ ನ ಆಧಾರದ ಮೇಲೆ ಪಾಲಿನಾಮಿಯಲ್ಸ್ ನ ನಾವು ಏನ್ ಮಾಡಿದ್ವಿ, ಕ್ಲಾಸಿಫೈ ಮಾಡಿದ್ವಿ. ರೈಟ್. ನೋಡಿ, ಮೋನೋಮಿಯಲ್ ಏನಿದೆ ನೋಡಿ, ಮೋನೋಮಿಯಲ್ ಅಂತಿದೆ. ಮೋನೋಮಿಯಲ್ ಅಂದ್ರೆ ಏನು? A polynomial has only one term is called monomial. ಎಕ್ಸಾಂಪಲ್ ನೋಡಿ, ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಬೈನಾಮಿಯಲ್ ಅಂತ ಬರುತ್ತೆ. ಏನ್ ಹೇಳಿ? ಬೈನಾಮಿಯಲ್. A polynomial has exactly two terms is called binomial. Examples ನೋಡಿ. ಎಸ್. ನೆಕ್ಸ್ಟ್ ಟ್ರೈನಾಮಿಯಲ್ ಅಂತ ಬರುತ್ತೆ. A polynomial has exactly three terms is called trinomial. Examples ನೋಡಿ. ಓಕೆ, ಈ ಟರ್ಮ್ಸ್ ಗಳ ಆಧಾರದ ಮೇಲೆ ನಾವು ಪಾಲಿನಾಮಿಯಲ್ಸ್ ನ ಕ್ಲಾಸಿಫೈ ಮಾಡಿದ್ವಿ. ಇಲ್ಲಿ ಒನ್ ವೇರಿಯಬಲ್ ಇರಬಹುದು, 2 ವೇರಿಯಬಲ್ ಇರಬಹುದು, 3 ವೇರಿಯಬಲ್ ಇರಬಹುದು, ಸೋ ಮೆನಿ ವೇರಿಯಬಲ್ಸ್ ಇರಬಹುದು. ಬಟ್ ಇವಾಗ ನಾ ಹೇಳ್ತಾ ಇರೋದು ನೆಕ್ಸ್ಟ್ ನಮಗೆ ಬೇಕಾಗಿರೋ ಮೇನ್ ಪಾಯಿಂಟ್, ಮೇನ್ ಕಾನ್ಸೆಪ್ಟ್, ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್. ಓಕೆ, ನೋಡಿ, ಇದಕ್ಕೆ ಜನರಲ್ ಆಗಿ ನಾವು ಪಾಲಿನಾಮಿಯಲ್ ಅಂತಾನೆ ಕರಿತೀವಿ. ಪಾಲಿನಾಮಿಯಲ್ ಅಂತಾನೆ ಕರಿತೀವಿ. ಓಕೆ, ವಾಟ್ ಈಸ್ ಮೀನ್ ಬೈ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್? ಎಸ್, a mathematical expression, a mathematical expression of the form, note, a mathematical expression of the form an x to the power n plus an minus 1 x to the power n minus 1 plus an minus 2 x to the power n minus 2 plus so on a2 x to the power 2 plus a1 x to the power 1 plus a0 x to the power 0. here x to the power 0. ನೋಡಿ ಏನಿದೆ, x to the power 0 ಎನಿ ನಂಬರ್ ಟು ದಿ ಪವರ್ 0 ಅಂದ್ರೆ ನಮ್ಗೆ ಏನ್ ಗೊತ್ತು? 1 ಅಂತ ಗೊತ್ತು. ಪ್ರೊವೈಡೆಡ್ x is not equals to 0. ನೋಡಿ ಕಂಡೀಷನ್ ಏನಿದೆ, ಎನಿ ನಂಬರ್ ಟು ದಿ ಪವರ್ 0 is equals to 1. ಎನಿ ನಂಬರ್ ಪ್ರೊವೈಡೆಡ್ ಹಿಯರ್ ಎನಿ ನಂಬರ್ is not equals to 0 ಅಂದ್ರೆ ನೋಡಿ, ಸಪೋಸ್ ಇಲ್ಲಿ ಎನಿ ನಂಬರ್ 0 ಇದ್ರೆ 0 ಟು ದಿ ಪವರ್ 0 ಅಂತ ಬರುತ್ತೆ. ಈ 0 ಟು ದಿ ಪವರ್ 0 is not equals to 1. ಸರ್, ಮತ್ತೆ ಈ 0 ಟು ದಿ ಪವರ್ 0 ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ, ನಿಮಗೆ ಫಸ್ಟ್ PU ನಲ್ಲಿ ಲಿಮಿಟ್ಸ್ ಅಂತ ಟಾಪಿಕ್ ಇದೆ. ಆ ಲಿಮಿಟ್ಸ್ ಒಳಗಡೆ 0 ಟು ದಿ ಪವರ್ 0 ನ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ನೀವು ಸ್ಟಡಿ ಮಾಡ್ತೀರಿ. ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ.
ಅಂದ್ರೆ ಇಲ್ಲಿ ಎಕ್ಸ್ ಏನಾಗಿರಬಾರ್ದು ಹೇಳಿ, ಎಕ್ಸ್ ಟು ದಿ ಪವರ್ 0 ಈಸ್ ಈಕ್ವಲ್ಸ್ ಟು 1 ಆಗಿದೆ ಅಂತಂದ್ರೆ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು ವಾಟ್ 0. ಎಸ್ ಓಕೆ, ಇವಾಗ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಇದೆ ಅಂತ ತಿಳ್ಕೊಂಡು ಈ ಎನಿ ನಂಬರ್ ಟು ದಿ ಪವರ್ 0 ಇದ್ರೆ ವ್ಯಾಲ್ಯೂ ಏನಾಯ್ತು ಹೇಳಿ 1 ಆಯ್ತು. ಎಸ್ ವೆರಿ ಗುಡ್ 1. ನೆಕ್ಸ್ಟ್ ಇನ್ನೊಂದು ಕಂಡೀಷನ್, ಇಲ್ಲಿ an ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರೀತೀವಿ. an ಈಸ್ ನಾಟ್ ಈಕ್ವಲ್ ಟು 0. ಇಲ್ಲಿ ಒಂದು ಪಾಯಿಂಟ್, ಮೇನ್ ಪಾಯಿಂಟ್ ನೋಡಿ, an ಈಸ್ ನಾಟ್ ಈಕ್ವಲ್ ಟು 0 ಯಾಕೆ ಬರೆದಿದ್ದೀನಿ ಅನ್ನೋದನ್ನ ನಾ ಇನ್ನು ಕೆಳಗಡೆ ಡಿಸ್ಕಸ್ ಮಾಡ್ತೀನಿ. ನೋಡಿ, a mathematical expression of the form an x to the power n plus an minus 1 x to the power n minus 1 ಯಾವ ತರ ಬರೆದಿದ್ದೀನಿ ಅಂತ ನೋಡಿ. an x to the power n, an minus 1 x to the power n minus 1, an minus 2 ಇದೆ, x to the power n minus 2 ಇದೆ, plus so on a2 x to the power 2 ಇದೆ, plus a1 1 ಇದೆ, x to the power 1, a0 x to the power 0 ಅದು 1 ಆಗಿದೆ, ಬಿಟ್ಟಿದ್ದೀವಿ. ಓಕೆ, is called polynomial of degree n. ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬಂತು ನೋಡಿ, is called polynomial of degree n ಅಂತ. ಪಾಲಿನಾಮಿಯಲ್ ಆಫ್ ಡಿಗ್ರಿ n ಅಂತಂದ್ರೆ ನಿಮಗೆ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅನ್ನು ಗೊತ್ತಾಗಿರ್ಬೇಕು. ಓಕೆ, ನೆಕ್ಸ್ಟ್ ಹೇಳ್ತೀನಿ ನಾನು ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಆದ್ರೆ ನೋಡಿ, x to the power n, x to the power n minus 1, x to the power n minus 2, x to the power 2, x to the power 1, so on. ಹಿಂಗೇನಾಗ್ತಾ ಇದೆ, x to the power ವೇರಿಯಬಲ್ ಪವರ್ ಏನಾಗ್ತಾ ಇದೆ, ಡಿಕ್ರೀಸಿಂಗ್ ಆಗ್ತಾ ಇದೆ, ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಇದಾವೆ. ಇವಾಗ ಹೈಯೆಸ್ಟ್ ಪವರ್ ಇದ್ದದ್ದು ಯಾವ್ದು ಹೇಳಿ ವ್ಯಾಲ್ಯೂ, ಹೈಯೆಸ್ಟ್ ಪವರ್ ಇದ್ದದ್ದು x to the power n. n is the highest value. ಹೈಯೆಸ್ಟ್ ವ್ಯಾಲ್ಯೂ ಏನಿದೆ, n ಇದೆ. x ಪವರ್ n ಇದೆ ಅಂತಂದ್ರೆ ನೋಡಿ, ಫಸ್ಟ್ ಈ ಎಕ್ಸ್ಪ್ರೆಷನ್ ಒಳಗಡೆ ವೇರಿಯಬಲ್ ಹೈಯೆಸ್ಟ್ ಪವರ್ ಯಾವ್ದಿದೆಯೋ ಅದಕ್ಕೆ ನಾವು ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಆಫ್ ಡಿಗ್ರಿ ಏನಂತ ಬರ್ತಿದ್ದೀವಿ, n ಅಂದ್ರೆ ಡಿಗ್ರಿ n x to the power ಏನಿದೆ ಇದು ಹೈಯೆಸ್ಟ್. ಸಪೋಸ್ ಇಲ್ಲಿ ಈ ಎಕ್ಸ್ಪ್ರೆಷನ್ ಡಿಗ್ರಿನ ಏನಂತ ಹೇಳ್ತಾ ಇದ್ದೀನಿ, n ಅಂತ ಹೇಳ್ತಾ ಇದ್ದೀನಿ. ಸಪೋಸ್ ಇನ್ ಕೇಸ್ an is equals to 0 ಆಗಿದ್ರೆ, an is equals to 0 ಆಗಿದ್ರೆ an ವ್ಯಾಲ್ಯೂ 0 into ಎನಿ ನಂಬರ್ ಏನಾಗುತ್ತೆ 0, ಅಂದ್ರೆ ಈ ಟರ್ಮ್ ಕಟ್ ಆಯ್ತು ಹೇಳಿ. ಈ ಟರ್ಮ್ ಕಟ್ ಆದ್ರೆ ಈ ಎಕ್ಸ್ಪ್ರೆಷನ್ ಒಳಗಡೆ ಹೈಯೆಸ್ಟ್ ಪವರ್ ಯಾವ್ದಿದೆ, 1 2 3 so on, x to the power x ದ ವೇರಿಯಬಲ್ ಪವರ್ ಹೈಯೆಸ್ಟ್ ಯಾವ್ದಿದೆ, n minus 1 ಇದೆ. ಅಂದ್ರೆ ಈ ಎಕ್ಸ್ಪ್ರೆಷನ್ ಡಿಗ್ರಿ ಏನಾಗುತ್ತೆ, n minus 1 ಆಗುತ್ತೆ. n minus 1 ಆಗಬಾರ್ದು, ಡಿಗ್ರಿ n ಆಗಬೇಕು ಅಂತಂದ್ರೆ ಕಂಪಲ್ಸರಿ x to the power n ದು ಕೋಎಫಿಷಿಯಂಟ್ ಏನೇ ಆಗಿರ್ಬೇಕು ಹೇಳಿ, ನಾಟ್ ಈಕ್ವಲ್ ಟು 0. ಇದು ನಾನು ನಿಮಗೆ ಹೇಳಿದೆ, an is not equals to 0 ಯಾಕೆ ಬರುತ್ತೆ ಆಮೇಲೆ ಹೇಳ್ತಾ ಅಂತಂದಿದ್ದೆ. ಕ್ಲಿಯರ್ ಆಯ್ತಾ ಪಾಯಿಂಟ್? ಓಕೆ, ಡನ್. ನೆಕ್ಸ್ಟ್ is called a polynomial of degree n ಅಂತ ಆಯ್ತು. Polynomial is denoted by and is denoted by p of x and is denoted by p of x. That is p of x is equals to polynomial ಏನಾಗುತ್ತೆ ನೋಡಿ, an x to the power n plus an minus 1 x to the power n minus 1 plus an minus 2 x to the power n minus 2 plus so on a2 x to the power 2 plus a1 x to the power 1 plus a0 ಅಂತ ಆಗುತ್ತೆ. Then here an is not equal to 0. ಇದಕ್ಕೆ ಏನಂತ ಕರಿತೀವಿ, ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, where an minus 1 an minus 2 a2 a1 a0 or a0 are the constant coefficients. ಇವೆಲ್ಲಾನು ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಅಂತಂದ್ರೆ ವೇರಿಯಬಲ್ ದ ಸಹಗುಣಕ ಇದಾವೆ. ಇವಕ್ಕೆಲ್ಲಾನು ಏನಂತ ಕರಿತೀವಿ, ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ವೇರ್ an
an minus 1, an minus 2, a2, a1, a0 or what ಕಾನ್ಸ್ಟೆಂಟ್ ಅಂತಾನು ಕರಿಬಹುದು, ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಸ್ ಅಂತಾನು ಕರಿಬಹುದು ಅಥವಾ ಕಾನ್ಸ್ಟೆಂಟ್ಸ್ ಅಂತಾನು ಹೇಳಿ. ಓಕೆ, and x is what? X is variable. Okay, x is variable. ಕ್ಲಿಯರ್ ಆಯ್ತಾ ಪಾಯಿಂಟ್? ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಇಲ್ಲಿ ಪಾಲಿನಾಮಿಯಲ್ ನ ಏನಂತ ಬರೀತೀವಿ ನೋಡಿ, p of x is equals to an x to the power n plus an minus 1 x to the power n minus 1 so on a2 x to the power 2 plus a1 x to the power 1 plus a0 ಅಂತ ಬರೀತೀವಿ. ಇದು ನೆನ್ಪಿಟ್ಕೊಳ್ಳಿ. ಇದು ಯಾವ ಪಾಲಿನಾಮಿಯಲ್ ಹೇಳಿ? ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಆಫ್ ಡಿಗ್ರಿ ಏನಿದೆ? n ಇದೆ. ಈ ಮೇನ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಆದ ನಂತರ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದ್ರೆ ಏನು ನೋಡೋಣ. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. Okay, polynomial is denoted by p of x. The highest power of x in p of x. ಅಂದ್ರೆ ಸಿಂಪಲ್ ಆಗಿ ನೋಡಿ, the highest power of x, highest power of variable in a ಪಾಲಿನಾಮಿಯಲ್ ಮೀನ್ಸ್ ಪಿ ಆಫ್ ಎಕ್ಸ್ ಅಂತಂದ್ರೆ ಎಕ್ಸ್ಪ್ರೆಷನ್ ಬಂದಿದ್ವಲ್ಲ, ಆ ಎಕ್ಸ್ಪ್ರೆಷನ್ ಒಳಗಡೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಏನಿದೆ ಅದಕ್ಕೆ ಏನಂತ ಕರಿತೀವಿ? ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ಪಿ ಆಫ್ ಎಕ್ಸ್ ಈಸ್ ಕಾಲ್ಡ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಓಕೆ, ನೋಡಿ ಕೆಲವೊಂದು ಎಕ್ಸಾಂಪಲ್ ನ ಕೊಡ್ತೀನಿ, ಒಂದೆರಡು. ಟೂ ಎಕ್ಸ್ ಕ್ಯೂಬ್ ಪ್ಲಸ್ 5x ಮೈನಸ್ 6 ಇದೆ ಅಂತ ಅನ್ಕೊಳ್ಳೋಣ. ಇದು ಪಾಲಿನಾಮಿಯಲ್ ಆಫ್ ಒನ್ ವೇರಿಯಬಲ್. ಚೆಕ್ ಮಾಡಿ, ಎಕ್ಸ್ ಇಲ್ಲಂತೂ ಎಕ್ಸ್ ಟು ದಿ ಪವರ್ 0 ಇದೆ. ಓಕೆ, ಡನ್. ಎಕ್ಸ್ ಟು ದಿ ಪವರ್ 1, ಎಕ್ಸ್ ಟು ದಿ ಪವರ್ 3. ಈ ಪಾಲಿನಾಮಿಯಲ್ ಒಳಗಡೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಎಲ್ಲಿದೆ? ಎಕ್ಸ್ ಟು ದಿ ಪವರ್ 3. ಅಂದ್ರೆ ಪವರ್ ಎಷ್ಟಿದೆ ಹೇಳಿ? 3 ಇದೆ. ಅಂದ್ರೆ ಇದಕ್ಕೆ ಏನಂತ ಕರಿತೀವಿ? ಪಾಲಿನಾಮಿಯಲ್ ಆಫ್ ಡಿಗ್ರಿ 3. ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ಅಂತ ಕರಿತೀವಿ. ಓಕೆ, ಡಿಗ್ರಿ ಎಷ್ಟಿದೆ ಹೇಳಿ? ಎಷ್ಟಿದೆ? ಎಸ್, ವೆರಿ ಗುಡ್, ಡಿಗ್ರಿ 3 ಇದೆ. ನೆಕ್ಸ್ಟ್ ಸೆಕೆಂಡ್ ನೋಡಿ, ಎಕ್ಸ್ ಟು ದಿ ಪವರ್ 3 ಮೈನಸ್ 2x ಟು ದಿ ಪವರ್ 6 ಪ್ಲಸ್ 5 ಅಂತ ಬರ್ತಿದ್ದೀವಿ. ಈ ಪಾಲಿನಾಮಿಯಲ್ ಒಳಗಡೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಎಲ್ಲಿ ನೋಡಿ? ಎಕ್ಸ್ ಟು ದಿ ಪವರ್ 6 ಇದೆ. ಇದರದ ಡಿಗ್ರಿ ಏನಾಗುತ್ತೆ ಹೇಳಿ? ಡಿಗ್ರಿ ಇಸ್ 6. ಎಸ್, ವೆರಿ ಗುಡ್, ಎಕ್ಸ್ ಟು ದಿ ಪವರ್ 6. ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇಸ್ 6. ಡಿಗ್ರಿ 6 ಅಂತ ಆಯ್ತು. ನೆಕ್ಸ್ಟ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಓಕೆ, ಇವಾಗ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಆನ್ ದ ಬೇಸಿಸ್ ಆಫ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ನಾನು ನಿಮಗೆ ಪಾಲಿನಾಮಿಯಲ್ ನ ಕ್ಲಾಸಿಫೈ ಮಾಡಿದ್ವಿ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಟರ್ಮ್ಸ್, ಆನ್ ದ ಬೇಸಿಸ್ ಆಫ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ಸ್ ಅಂತ ಹೇಳಿದ್ದೆ. ನಿಮಗೆ ಆನ್ ದಿ ಬೇಸಿಸ್ ಆಫ್ ನಂಬರ್ ಆಫ್ ಟರ್ಮ್ಸ್ ನ ಆಲ್ರೆಡಿ ಸ್ಟಡಿ ಮಾಡಿದ್ವಿ ನಾವು. ನೆಕ್ಸ್ಟ್ ಇವಾಗ ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್ ಆನ್ ದಿ ಬೇಸಿಸ್ ಆಫ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ನ ಸ್ಟಡಿ ಮಾಡೋಣ. ಡಿಗ್ರಿಗಳ ಆಧಾರದ ಮೇಲೆ ಪಾಲಿನಾಮಿಯಲ್ಸ್ ನ ಕ್ಲಾಸಿಫೈ ಮಾಡಿದ್ವಿ. ಒನ್ ಬೈ ಒನ್ ನೋಡೋಣ. ರೈಟ್, ನೋಡಿ,
ಫಸ್ಟ್ ಪಾಲಿನಾಮಿಯಲ್ ನ ಯಾವ ತರ ಬರೀತೀವಿ? ಪಿ ಆಫ್ ಎಕ್ಸ್ ದಿಸ್ ಈಕ್ವಲ್ಸ್ ಟು an x to the power n plus an minus 1 x to the power n minus 1 plus an minus 2 x to the power n minus 2 plus so on a2 x to the power 2 plus a1 x to the power 1 plus a0 an not equal to 0 ಈ ತರ ಪಾಲಿನಾಮಿಯಲ್ ನ ಬರೀತೀವಿ. ಓಕೆ, ಡಿಗ್ರಿಗಳ ಆಧಾರದ ಮೇಲೆ ಪಾಲಿನಾಮಿಯಲ್ಸ್ ನ ಕ್ಲಾಸಿಫೈ ಮಾಡಿದ್ವಿ ಅಂತ ಹೇಳಿದೆ ನಾನು. ಈ ಪಾಲಿನಾಮಿಯಲ್ ಡಿಗ್ರಿ ಏನಾಗಿದೆ ಹೇಳಿ? n ಇದೆ. ಅಂದ್ರೆ n ವ್ಯಾಲ್ಯೂ ಚೇಂಜ್ ಆದಂಗೆ ಇಲ್ಲಿ ಪಾಲಿನಾಮಿಯಲ್ಸ್ ಏನಾಗ್ತವೆ? ಕ್ಲಾಸಿಫೈ ಆಗ್ತವೆ. ನೋಡಿ, ಫಸ್ಟ್ ಫಾರ್ n is equal to 0 ಅಂತ ತಗೋತಾ ಇದ್ದೀನಿ. ಫಾರ್ n is equals to 0. n ವ್ಯಾಲ್ಯೂ 0 ತಗೊಂಡ್ರೆ p of x ಏನಾಗುತ್ತೆ ಅನ್ನೋದು ನೋಡಿ. p of x is equals to an, n ವ್ಯಾಲ್ಯೂ is 0 ಅಂದ್ರೆ ಏನಾಯ್ತು ಹೇಳಿ? a0 x to the power 0 ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ a n ವ್ಯಾಲ್ಯೂ 0 0 minus 1 is minus 1 x to the power 0 minus 1 is minus 1 ಅಂದ್ರೆ x to the power ಏನಾಯ್ತು ಹೇಳಿ? -1 ಅಂತ ಆಯ್ತು. ನೆಗೆಟಿವ್ ವ್ಯಾಲ್ಯೂ ಬರಬಾರ್ದಲ್ಲ, ವೇರಿಯೇಬಲ್ ಪವರ್ ಏನ್ ಬರಬಾರ್ದು? ನೆಗೆಟಿವ್ ಬರಬಾರ್ದು. ಬಟ್ ಇಲ್ಲಿ ನೆಗೆಟಿವ್ ಬಂತು ಅಂತಂದ್ರೆ ಅದು ಮುಂದಿನ ಟರ್ಮ್ ಬರೆಯೋದಿಲ್ಲ, ಇಲ್ಲಿಗೆ ಕಟ್. ದೆನ್ ದಿಸ್ ಈಸ್ ಈಕ್ವಲ್ಸ್ ಟು a0 ಅಥವಾ a0. x ಟು ದಿ ಪವರ್ ಏನಿದೆ? 0 ಇದೆ. ಎನಿ ನಂಬರ್ ಟು ದಿ ಪವರ್ 0 is what? 1 ಡಿಸ್ಕಸ್ ಮಾಡಿದ್ವಿ. ಪ್ರೊವೈಡೆಡ್ x is not equals to 0 ಅಂತ. ಓಕೆ, ದೆನ್ 1 into a0 ಏನಾಗುತ್ತೆ? a0 ರೈಟ್. p of x ವ್ಯಾಲ್ಯೂ ಏನ್ ಬಂತ ಹೇಳಿ? a0 ಅಂತ ಬಂದಿದೆ. p of x is equals to a0 ಬಂದಿದೆ ಅಂತಂದ್ರೆ a0 ವ್ಯಾಲ್ಯೂ ಏನಂತ ಕರೆದಿದ್ವಿ? ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಅಂತ ಕರೆದಿದ್ವಿ. ಮೀನ್ಸ್ ಕಾನ್ಸ್ಟೆಂಟ್ ಅಂತಾನು ಹೇಳ್ಬೋದು. ಅಂದ್ರೆ ವ್ಯಾಲ್ಯೂ ಏನ್ ಬಂದಿದೆ? ಕಾನ್ಸ್ಟೆಂಟ್. ಇದಕ್ಕೆ ನಾವು ಏನಂತ ಕರೀಬಹುದು? ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಆಫ್ ಡಿಗ್ರಿ ಏನ್ ಹೇಳಿ? n ವ್ಯಾಲ್ಯೂ ಇದೆ 0. n ವ್ಯಾಲ್ಯೂ 0 ಆದ್ರೆ ಡಿಗ್ರಿ ಏನಾಗುತ್ತೆ? 0. Here degree is what? 0. Okay. Next, for n is equals to 0, if ಒಂದು ಕಂಡೀಷನ್ ಬರೀತಾ ಇದ್ದೀನಿ, if a0 ವ್ಯಾಲ್ಯೂ 0 ಆದ್ರೆ ಅಥವಾ an 0, an ಅಂದ್ರೆ n ವ್ಯಾಲ್ಯೂ ಏನಿದೆ? 0. a0 is equals to 0 ಆದ್ರೆ p of x ಏನಾಗುತ್ತೆ ನೋಡಿ? p of x is equals to a0 ವ್ಯಾಲ್ಯೂ 0 ಅಂದ್ರೆ ಏನಾಗುತ್ತೆ? 0 ಅಂತ ಆಗುತ್ತೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ p of x is equal to 0 ವ್ಯಾಲ್ಯೂ ಬಂದಿದೆ, 0 ಪಾಲಿನಾಮಿಯಲ್ ಅಂತ ಕರಿತೀವಿ. ಏನ್ ಹೇಳಿ? 0 ಪಾಲಿನಾಮಿಯಲ್. ಓಕೆ, 0 ಪಾಲಿನಾಮಿಯಲ್. ಈ 0 ಪಾಲಿನಾಮಿಯಲ್ ಡಿಗ್ರಿ ಏನಾಗುತ್ತೆ ಅಂತಂದ್ರೆ ಹಿಯರ್ ಡಿಗ್ರಿ ಈಸ್ ನಾಟ್ ಡಿಫೈನ್. ಯಾಕೆ ಡಿಗ್ರಿ ನಾಟ್ ಡಿಫೈನ್ ಸರ್? ಎಸ್ ನೋಡಿ, ಫಸ್ಟ್ p of x is equals to ಏನ್ ಬಂದಿದೆ? 0 ಬಂದಿದೆ. ಓಕೆ, ಆನ್ಸರ್ ಏನ್ ಬರಬೇಕು? 0 ಬರಬೇಕು. ಓಕೆ, this is equals to 0 into x to the power 0 ಅಥವಾ x to the power 5 plus 0 ಈ ತರ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. x to the power 5 ಅಂದ್ರೆ x to the power 5, x to the power 5 into 0 ಏನಾಗುತ್ತೆ? 0 ಆಗುತ್ತೆ. 0 plus 0 is 0 ಆಯ್ತು. ಓಕೆ, ಇದು ಪಾಲಿನಾಮಿಯಲ್ ಆಫ್ ಡಿಗ್ರಿ ಏನಾಯ್ತು ಹೇಳಿ? 5 ಆಯ್ತು. ಓಕೆ, ಡನ್. ನೆಕ್ಸ್ಟ್ 0 into x to the power 3 is equal to what? 0. 0 ನೇ ಬರ್ತಾ ಇದೆ. ನೆಕ್ಸ್ಟ್ 0 into x to the power 6, this is also 0.
ಅಂದ್ರೆ ಇದು ಪಾಲಿನಾಮಿಯಲ್ ಆಫ್ ಡಿಗ್ರಿ 3, ಇದು ಪಾಲಿನಾಮಿಯಲ್ ಆಫ್ ಡಿಗ್ರಿ 6, ಇದು ಪಾಲಿನಾಮಿಯಲ್ ಆಫ್ ಡಿಗ್ರಿ 5. ಎಲ್ಲಾ ಟರ್ಮ್ 0ನೇ ಬರ್ತಾ ಇದಾವೆ. ದಿಸ್ ಇಸ್ ಈಕ್ವಲ್ಸ್ ಟು 0, ವ್ಯಾಲ್ಯೂ 0 ಬರ್ತಾ ಇದೆ. ಬಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, 0 0 ಇದಾವೆ. ಡಿಗ್ರೀಸ್ ಏನಾಗ್ತಾ ಇದಾವೆ, ವೇರೀಸ್ ಆಗ್ತಾ ಇದಾವೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಫಿಕ್ಸ್ ಇದೇ ಡಿಗ್ರಿ ಅಂತ ಇಲ್ಲ ಇಲ್ಲಿ. ಹೀಗೆ ಡಿಗ್ರಿ ಚೇಂಜ್ ಆಗೋದ್ರಿಂದ ಇದಕ್ಕೆ ಏನಂತ ಕರೀಬಹುದು, ಡಿಗ್ರಿ ಇಸ್ ನಾಟ್ ಡಿಫೈನ್. ಇನ್ ವಿಚ್ ಕಂಡೀಷನ್, 0 ಪಾಲಿನಾಮಿಯಲ್ ಇದ್ದಾಗ. 0 ಪಾಲಿನಾಮಿಯಲ್ ಯಾವಾಗ ಕರಿತೀವಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಬಂದ್ರೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಹೋಗೋಣ, ಎನ್ ವ್ಯಾಲ್ಯೂ 1 ಇದ್ರೆ. For n is equals to 1. For n is equals to 1. ನೋಡಿ, p of x is equals to ಏನಾಗುತ್ತೆ, n ವ್ಯಾಲ್ಯೂನ 1 ಅಂತ ಪುಟ್ ಮಾಡೋಣ. a1 x to the power 1, a1 x to the power 1 plus n ವ್ಯಾಲ್ಯೂ 1 ಇದೆ. 1 minus 1 ಏನಾಗುತ್ತೆ ಹೇಳಿ, a0 x to the power n ವ್ಯಾಲ್ಯೂ 1, 1 minus 1 x to the power 0. x to the power 0 ಅಂತಂದ್ರೆ ಎನಿ ನಂಬರ್ ಟು ದಿ ಪವರ್ 0 ವ್ಯಾಲ್ಯೂ ಏನಾಗುತ್ತೆ, 1. 1 into a naught is a naught ಅಷ್ಟೇ ಆಗುತ್ತೆ. ಓಕೆ, ಇಷ್ಟು ಬರೀಬಹುದು. ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟರ್ಮ್ ಅಂತೂ ಬರೆಯಕ್ಕೆ ಸಾಧ್ಯನೇ ಇಲ್ಲ. n ವ್ಯಾಲ್ಯೂ 1 ಪುಟ್ ಮಾಡಿದ್ರೆ 1 minus 2 ಎಷ್ಟಾಗುತ್ತೆ, -1. x to the power 1 minus 2 is -1 ಅಂತ ಆಗುತ್ತೆ. x to the power ನೆಗೆಟಿವ್ ಅಂತೂ ಬರಬಾರ್ದು ಅಂತ ಹೇಳಿದ್ದೀವಿ. ಇಲ್ಲಿಗೆ ಫಿನಿಶ್ ಆಯ್ತು. Okay, this type of polynomials is called what? Linear polynomial. Linear polynomial. Here degree is what? ನೋಡಿ, x power ಅಥವಾ n ವ್ಯಾಲ್ಯೂ ಏನಂತ ತಗೊಂಡಿದ್ದೀರಿ ನೀವು, 1 ಅಂತ ತಗೊಂಡಿದ್ದೀರಿ. Here degree is 1. ಓಕೆ, ನೆಕ್ಸ್ಟ್ ಅದಾದ ನಂತರ ಫಾರ್ n is equals to 2, ಫಾರ್ n is equals to 2, p of x ಏನಾಗುತ್ತೆ ನೋಡಿ, p of x is equals to, ರೈಟ್, n ವ್ಯಾಲ್ಯೂ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. a2 x to the power 2 ಪ್ಲಸ್ ನೋಡಿ a n ವ್ಯಾಲ್ಯೂ 2, 2 minus 1 ಏನಾಗುತ್ತೆ ಹೇಳಿ, 1 x to the power 2 minus 1, 1 plus a 2 minus 2 is 0, a 0, x to the power 2 minus 2 is 0, x to the power 0 ಆದ್ರೆ ಏನಾಗುತ್ತೆ ಹೇಳಿ, yes, very good, 1 into a0 is a0. ಇಷ್ಟೇ ಬಿಡ್ಬೋದು. ಓಕೆ, ಇವಾಗ ನೋಡಿ n ವ್ಯಾಲ್ಯೂ 2 ಇದೆ, ಆಫ್ ಡಿಗ್ರಿ ಏನಾಯ್ತು ಹೇಳಿ, ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಅಂತ ಆಯ್ತು. ಇದಕ್ಕೆ ಏನಂತ ಕರಿತೀವಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಹಿಯರ್ ಡಿಗ್ರಿ ಏನಾಗಿದೆ, ಡಿಗ್ರಿ is 2. ಓಕೆ, ನೆಕ್ಸ್ಟ್ ಫಾರ್ n is equals to 3 ಇದೆ. ಫಾರ್ n is 3. p of x ಏನಾಗುತ್ತೆ ನೋಡಿ, p of x n ಪ್ಲೇಸ್ ನಲ್ಲಿ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. a3 x to the power 3 plus 3 minus 1 a2 ಅಂತ ಆಯ್ತು. x to the power 3 minus 1 ಅಂತಂದ್ರೆ ಏನಾಗುತ್ತೆ, x to the power 2, yes, plus a3 minus 2 ಅಂತಂದ್ರೆ a1 ಅಂತ ಆಗುತ್ತೆ, x to the power 1 ಅಂತ ಆಗುತ್ತೆ, ಪ್ಲಸ್ ನೋಡಿ ಹೆಂಗೆ a3 minus 3 ಅಂತ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ 3 minus 3 ಅಂತಂದ್ರೆ ಏನಾಯ್ತು ಹೇಳಿ, a0, x to the power 3 minus 3 is x to the power 0, x to the power 0 ವ್ಯಾಲ್ಯೂ ಏನಾಗುತ್ತೆ, 1 into a0 is a0. This type of polynomial is called a cubic polynomial. Okay, cubic polynomial.
ಕ್ಯೂಬಿಕ್ ಪಾಲಿನಾಮಿಯಲ್ ಡಿಗ್ರಿ ಏನಾಗಿರುತ್ತೆ ಹೇಳಿ? 3 ಆಗುತ್ತೆ. ಹಿಯರ್ ಡಿಗ್ರಿ ಈಸ್ 3. ಓಕೆ, ರೈಟ್ ನೋಡಿ ಕ್ಲಿಯರ್ ಆಗಿ ಒನ್ ಬೈ ಒನ್. ಫಾರ್ n is equals to 0, constant polynomial. What is constant polynomial? A polynomial of degree 0 is called constant polynomial. Next, 0 polynomial ಅಂತಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂನ 0 ಆಗಿರಬೇಕು. 0 polynomial ಅಂತೀವಿ. Degree is not defined. Okay, next, for n is equals to 1. n is equal to 1 ಅಂತಂದ್ರೆ ಡಿಗ್ರಿ ಏನಾಗಿರುತ್ತೆ? 1 ಅಂತ ಆಗುತ್ತೆ. A polynomial of degree 1 is called linear polynomial. A polynomial of degree 2 is called quadratic polynomial. A polynomial of degree 3 is called cubic polynomial. Right? You general forms. Linear form do general form ಇದೆ ನೋಡಿ. Quadratic the general, cubic the general. Next ಈಗ ಆದ ನಂತರ for n is equal to 4 biquadratic polynomial ಅಂತ ಬರುತ್ತೆ. ನಿಮಗೆ ಇಷ್ಟು ಬಂದ್ರೆ ಸಾಕು, ಇಷ್ಟು ಗೊತ್ತಿದ್ರೆ ಸಾಕು. ಓಕೆನಾ? ರೈಟ್, ಮೇಕ್ ಅ ನೋಟ್, ಕೇರ್ಫುಲ್ ಆಗಿ ನೋಡಿ. ಪಾಲಿನಾಮಿಯಲ್ ಒಳಗಡೆ ಡಿಗ್ರಿ 0 ಇದ್ರೆ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತೀವಿ. ಪಾಲಿನಾಮಿಯಲ್ ಡಿಗ್ರಿ 1 ಆಗಿದ್ರೆ ಲೀನಿಯರ್ ಪಾಲಿನಾಮಿಯಲ್ ಅಂತೀವಿ. ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಇದ್ರೆ ಕ್ವಾಡ್ರಾಟಿಕ್ ಅಂತೀವಿ. ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ಇದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಮೇಕ್ ಅ ನೋಟ್. ಓಕೆ, ಡನ್. ಐ ಥಿಂಕ್ ಈ ಪಾಲಿನಾಮಿಯಲ್ ಬಗ್ಗೆ ಇನ್ನು 1 ವೇರಿಯಬಲ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ನೆಕ್ಸ್ಟ್ ಇಲ್ಲಿ ಪಾಲಿನಾಮಿಯಲ್ಸ್ ನ ಐಡೆಂಟಿಫೈ ಮಾಡೋದನ್ನ ನೋಡಿ. ನಿಮಗೆ ಇವಾಗ ಟೈಪ್ಸ್ ಆಫ್ ಪಾಲಿನಾಮಿಯಲ್ ನ 2 ಮೆಥಡ್ ನಿಂದ ಕ್ಲಾಸಿಫೈ ಮಾಡೋದನ್ನ ನೋಡಿದೀವಿ. ಒಂದು ಪದಗಳ ಆಧಾರದ ಮೇಲೆ, ನಂಬರ್ ಆಫ್ ಟರ್ಮ್ಸ್ ಮೇಲೆ. ನೆಕ್ಸ್ಟ್ ಇನ್ನೊಂದು ಡಿಗ್ರಿಗಳ ಮೇಲೆ. ಫಸ್ಟ್ 1 by 1 ಚೆಕ್ ಮಾಡ್ತೀನಿ. ಇವಾಗ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ನಾ ಬರಿತಾ ಹೋಗ್ತೀನಿ, ಅದು ಯಾವ ಪಾಲಿನಾಮಿಯಲ್ ಇದೆ ಅಂತ ಬರೆಯೋಣ. ಓಕೆ, ಎಕ್ಸಾಂಪಲ್ಸ್. ಫಸ್ಟ್ 2x minus 5 ಅಂತ ಬರ್ತೀನಿ. ರೈಟ್, ಕ್ಲಿಯರ್ ಆಗಿ ನೋಡಿ. ಫಸ್ಟ್ ಇದು ಓನ್ಲಿ 1 ವೇರಿಯಬಲ್ ಇದೆ. ಓನ್ಲಿ 1 ವೇರಿಯಬಲ್ ಎಕ್ಸ್ ಪವರ್ ಏನಿದೆ? 1 ಇದೆ. ಎಕ್ಸ್ ಪವರ್ 1 ಇದ್ರೆ ಇದಕ್ಕೆ ಯಾವ ಪಾಲಿನಾಮಿಯಲ್ ಅಂತ ಕರಿತೀವಿ? ಪಾಲಿನಾಮಿಯಲ್ ಯಾವ ಡಿಗ್ರಿ 1 ಇದ್ರೆ ಏನಂತ ಕರಿತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಟರ್ಮ್ಗಳ ಆಧಾರದ ಮೇಲೆ ಇದಕ್ಕೆ ಏನಂತ ಕರಿತೀವಿ? ಎಷ್ಟು ಟರ್ಮ್ಸ್ ಇದಾವೆ? ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್. 2 ಟರ್ಮ್. 2 ಟರ್ಮ್ ಇದ್ರೆ ಏನಂತ ಕರಿತೀವಿ? ಬೈನಾಮಿಯಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್. ಓನ್ಲಿ ಎಕ್ಸ್ ಬರ್ದಿದ್ದೀನಿ ಅಂತ ಅನ್ಕೊಳ್ಳೋಣ. ಓನ್ಲಿ ಎಕ್ಸ್ ಬರ್ದಿದ್ದೀನಿ. ಇದು ಒಂದು ಪಾಲಿನಾಮಿಯಲ್. ಆಫ್ ಕೋರ್ಸ್ ಇಟ್ ಈಸ್ ಅ ಪಾಲಿನಾಮಿಯಲ್. ಎಕ್ಸ್ ಪವರ್ 1 ಇದೆ ಅಂತಂದ್ರೆ ಇದರ ಪವರ್ ಏನಿದೆ? 1 ಇದೆ. 1 ಇದ್ರೆ ಯಾವ ಪಾಲಿನಾಮಿಯಲ್ ಆಗಿರುತ್ತೆ? ಲೀನಿಯರ್. ಲೀನಿಯರ್ ಪಾಲಿನಾಮಿಯಲ್. ರೈಟ್. ಎಷ್ಟು ಟರ್ಮ್ಸ್ ಇದಾವೆ? 1 ಟರ್ಮ್ ಇದೆ. 1 ಟರ್ಮ್ ಇದ್ರೆ ಏನಂತ ಕರಿತೀವಿ? ಮೊನೋಮಿಯಲ್. 1 ಟರ್ಮ್ ಇದ್ರೆ ಮೊನೋಮಿಯಲ್. ಓಕೆ, ಥರ್ಡ್ ಎಕ್ಸಾಂಪಲ್ ನೋಡಿ. 2x square plus 5 ಅಂತ ಬರ್ತಿದ್ದೀನಿ. ಓಕೆ, ಎಕ್ಸ್ ಪವರ್ ಎಷ್ಟಿದೆ ನೋಡಿ? ಹೈಯೆಸ್ಟ್ ಎಕ್ಸ್ ಪವರ್ 2 ಇದೆ. ಆ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಇದ್ರೆ ಏನಂತ ಕರಿತೀವಿ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಎಷ್ಟು ಟರ್ಮ್ಸ್ ಇದಾವೆ ನೋಡಿ? ಟರ್ಮ್ಸ್ ಗಳ ಆಧಾರದ ಮೇಲೆ 2 ಟರ್ಮ್ ಇದ್ರೆ ಏನಂತ ಕರಿತೀವಿ? ಬೈನಾಮಿಯಲ್. ಓಕೆ, ಈ ತರ ಐಡೆಂಟಿಫೈ ಮಾಡ್ಬೇಕು ನೀವು. ನೆಕ್ಸ್ಟ್ ಫೋರ್ತ್ ನೋಡಿ.
ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ 5 ಅಂತ ಬರ್ತಿದ್ದೀವಿ. ಹೈಯೆಸ್ಟ್ ಪವರ್ ಏನಿದೆ ನೋಡಿ, ಎಕ್ಸ್ ಟು ದಿ ಪವರ್ ಹೈಯೆಸ್ಟ್ ಏನಿದೆ 3 ಇದೆ. 3 ಇದ್ರೆ ಇದಕ್ಕೆ ಏನಂತ ಕರಿತೀವಿ? ಕ್ಯೂಬಿಕ್ ಪಾಲಿನಾಮಿಯಲ್. ಓಕೆ, ಟರ್ಮ್ಸ್ ಎಷ್ಟಿದಾವೆ? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. 3 ಟರ್ಮ್ ಇದ್ರೆ ಏನಂತ ಕರಿತೀವಿ? ಟ್ರೈನಾಮಿಯಲ್. ಓಕೆ, ನೋಡಿ ಎಕ್ಸಾಂಪಲ್ಸ್ ನ ನೋಡಿ. ಕೆಲವೊಂದು ಅಸೈನ್ಮೆಂಟ್ ನ ನಿಮಗೆ ಕೊಟ್ಟಿರ್ತೀನಿ. ಲೀನಿಯರ್ ಆಗಿರುತ್ತೋ ಅಥವಾ ಕ್ವಾಡ್ರಾಟಿಕ್ ಆಗಿರುತ್ತೋ, ಕ್ಯೂಬಿಕ್ ಆಗಿರುತ್ತೋ, ಅಥವಾ ಕಾನ್ಸ್ಟಂಟ್ ಪಾಲಿನಾಮಿಯಲ್ ಆಗಿರುತ್ತೋ, ಅಥವಾ ಮೋನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್, ಈ ತರ ಐಡೆಂಟಿಫೈ ಮಾಡಿ. ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಕ್ವಶನ್ಸ್ ನ. ನೀವು ಐಡೆಂಟಿಫೈ ಮಾಡಿ ಯಾವ ಪಾಲಿನಾಮಿಯಲ್ ಆಗುತ್ತೆ ಅನ್ನೋದನ್ನ ಟ್ರೈ ಮಾಡಿ. ಓಕೆ, ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಕ್ವಶನ್ಸ್. ಓಕೆ, ಡನ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಮಾಡಿ, ಥ್ಯಾಂಕ್ ಯು. ಓಕೆ, ಡನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.